ಹಾಸನದಲ್ಲಿ ಖುಷಿ ಖುಷಿಯಾಗಿ ಯುವಕರೆಲ್ಲ ಸೇರಿ ದೊಡ್ಡವರೆಲ್ಲ ಸೇರಿ ಡಿ ಜೆ ಹಾಕ್ಕೊಂಡು ಗಣೇಶ ವಿಸರ್ಜನೆ ಮಾಡಬೇಕು ಅಂಥೇಳಿ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೇ ಇನ್ನೊಂದು 5 ನಿಮಿಷಗಳಲ್ಲಿ ನಾವು ಸತ್ತು ಹೋಗ್ತೀವಿ ಅಂಥೇಳಿ 9 ಜನಗಳಿಗೆ ಗೊತ್ತೇ ಇರಲಿಲ್ಲ. 5 ನಿಮಿಷದಲ್ಲಿ ನಾವು ಸತ್ತು ಹೋಗ್ತೀವಿ, ನಮ್ಮ ಪ್ರಾಣ ಪಕ್ಷಿ ಹಾರು ಹೋಗಿಬಿಡುತ್ತೆ ಅಂಥೇಳಿ ಅದರಲ್ಲಿದ್ದಂಥ 9 ಜನಕ್ಕಂತೂ ಗೊತ್ತಿರಲಿಲ್ಲ. ಇನ್ನೊಂದು 5 ನಿಮಿಷದಲ್ಲಿ ನಾವೆಲ್ಲ ಗಾಯಾಳುಗಳಾಗಿ ಕೈಕಾಲು ಮುರ್ಕೊಂಡು ತಲೆಗೇಟು ಮಾಡಿಕೊಂಡು ಆಸ್ಪತ್ರೆಯಲ್ಲಿ ICUನಲ್ಲಿ ಜನರಲ್ ವಾರ್ಡ್ಗಳಲ್ಲಿ ಅಡ್ಮಿಟ್ ಆಗ್ತೀವಿ ಅಂತ ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಎಂಜಿನಿಯರಿಂಗ್ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳಿದ್ದರು, ಯಾರೋ ಬಳ್ಳಾರಿಯಿಂದ ಬಂದಿರೋರಿದ್ದರು, ಚಿತ್ರದುರ್ಗದಿಂದ ಬಂದಿರತಕ್ಕಂಥವ್ರಿದ್ದರು, ಚಿಕ್ಕಮಗಳೂರಿಂದ ಬಂದಿರೋರಿದ್ದರು. ಉದ್ದೇಶ ಏನು? ಗಣೇಶೋತ್ಸವ ಮಾಡ್ತಾ ಇದ್ದಾರೆ, ನಮ್ಮ ಫ್ರೆಂಡ್ ಊರಲ್ಲಿ ಗಣೇಶೋತ್ಸವ ಮಾಡ್ತಾ ಇದ್ದಾರೆ, ಸಂಬಂಧಿಕರ ಊರಲ್ಲಿ ಮಾಡ್ತಾ ಇದ್ದಾರೆ, ನಮ್ಮೂರಲ್ಲೇ ಗಣೇಶನ ಧೂರಿಯಾಗಿ ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ ಅಂಥೇಳಿ ಖುಷಿಯಿಂದ ಬರ್ತಾ ಇದ್ದರು. ಯಮನ ರೂಪದಲ್ಲಿ ಅಲ್ಲಿಗೊಂದು ಟ್ರಕ್ ಬಂದು ಈ ಜನಗಳ ಮೇಲೆ ಹರಿದು, ಯಮನ ರೂಪ ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯೂಶ್ವಲ್ ಆಗಿ ಇಂಥ ಒಂದು ಉತ್ಸವ ಬರಬೇಕಾದ್ರೆ ಸ್ವಲ್ಪ ದೂರದಲ್ಲೇ ಒಂದು ಬ್ಯಾರಿಕೇಡ್ ಹಾಕ್ತಾರೆ, ನಿಯಂತ್ರಣ ಮಾಡ್ತಾರೆ, ಈ ಕಡೆ ಹೋಗಬೇಡಿ, ಆ ಮೆರವಣಿಗೆ ಹೊರಟು ಹೋಗ್ಬಿಡಲಿ ಅಂತ ಹೇಳ್ತಾರೆ. ಅನೇಕರಲ್ಲಿ ಹೇಳ್ತಾರಲ್ಲಿ 5 ನಿಮಿಷದಲ್ಲಿ ಆ ರಸ್ತೆ ದಾಟ್ಕೊಂಡ್ಬಿಡ್ತಾ ಇದ್ರಂತೆ. ಬರೀ 5 ನಿಮಿಷ. ಯಾರಾದರೂ 5 ನಿಮಿಷದ ವ್ಯಾಲ್ಯೂ ಏನು ಅಂತ ಕೇಳಿದ್ರೆ, 5 ನಿಮಿಷಕ್ಕೆ ನೀನೇನು ವ್ಯಾಲ್ಯೂ ಕೊಡ್ತೀಯಪ್ಪ ಅಂತ ಕೇಳಿದ್ರೆ, ಇವತ್ತಿಗೆ 9 ಜನನ ಕಳ್ಕೊಂಡ್ರಲ್ಲ ಅವರ ಮನೆಯವ್ರನ್ನ ಹೋಗಿ ಕೇಳಿ 5 ನಿಮಿಷದ ಮೌಲ್ಯ ಏನು ಅಂತ ಅವ್ರು ಹೇಳ್ತಾರೆ. 5 ನಿಮಿಷ ರೋಡ್ ಪಾಸ್ ಆಗಿಬಿಡ್ತಾ ಇತ್ತು, ಆಮೇಲೆ ಆ ಲಾರಿ ಬಸ್ಸು ಕಾರು ಎಲ್ಲ ಆರಾಮಾಗಿ ಓಡಾಡಬಹುದಾಗಿತ್ತು ಅಂಥೇಳಿ ವಿಸರ್ಜನೆ ವೇಳೆನೇ ಆ ಲಾರಿ ಓಡಿಸ್ತಾ ಇದ್ನೋ ಅಥವಾ ಲಾರಿಗೆ ನಿಜವಾಗ್ಲೂ ಬ್ರೇಕ್ ಫೇಲು ಆ ಥರದ್ದೇನಾದರೂ ಆಯಿತಾ, ಯಾರನ್ನೋ ತಪ್ಸಕ್ಕೆ ಹೋಗಿ ಮಾಡಿದ್ನ, ತನಿಖೆ ನಡೆಯಲಿ ಗೊತ್ತಾಗಲಿ. ಅದು 9 ಜನ ಸತ್ತೋಗ್ತಾರೆ ನೋಡಿ. 17 ವರ್ಷದ ಹುಡುಗರು, ಇನ್ಯಾರೋ ಗೋಕುಲ, ಇನ್ಯಾರೋ ಹುಡುಗ 17 ವರ್ಷ, ಮುತ್ತಿಗೆ ಹಳ್ಳಿಯವನು ಇವನು, ಯಾರೋ ಇವನು, ಇನ್ನೊಂದು ಕಡೆ ಮಿಥುನ್ ಅಂತೇಳಿ 23 ವರ್ಷ. ಭಾಳ ಬದುಕಬೇಕಾದ ಹುಡುಗರು ಪ್ರವೀಣ್ ನೋಡಿ, ಈ ಹುಡುಗ ಬಳ್ಳಾರಿಯವನಂತೆ ಹುಡುಗ ಅಲ್ಲಿಂದ ಬಂದಿದ್ದಾನೆ ಅನ್ಸಲ್ವಾ? ಅವನು ಸಾವಿಗೋಸ್ಕರ ಎಷ್ಟು ದೂರ ಬರಬೇಕಾಗಿತ್ತು ಅವನು ಅಂತ. ಸುರೇಶು ಚಿಕ್ಕಮಗಳೂರವನು, ಇವನು 17 ವರ್ಷದ ಹುಡುಗ ರೀ. ಏನು SLC ಮುಗಿಸ್ಕೊಂಡು PUC ಅದು ಇದು ಓದ್ತಾ ಇರ್ತಾರೆ ಎಲ್ಲರೂ ಕೂಡ. ಇವನಿಗೂ 17 ವರ್ಷ ಗೋಕುಲನಿಗೆ. ಆರ್ತನಾದ ಅಲ್ಲಿ ಗಣೇಶೋತ್ಸವದ ಮೆರವಣಿಗೆ ವೇಳೆಯಲ್ಲಿ ಒಂದು ಕ್ಯಾಂಟರು ನುಗ್ಗಿ ಬಂದುಬಿಡುತ್ತೆ. ಅಲ್ಲಿ ಜನರ ಕಡೆಗೆ ಯಮನ ರೂಪದಲ್ಲಿ ನುಗ್ಗಿ ಬಂದಿದೆ. ಈ ದೃಶ್ಯ ಯಾರೇ ನೋಡಲಿ, ಇದು ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ರೀ. ಇದು ನೋಡಿ, ಆ ಲಾರಿ ಬಹುಶಃ ಅಲ್ಲಿ ಯಾರೋ ಒಬ್ಬ ನೋಡಿ, ಅಲ್ಲಿ ನಿಮ್ಗೆ ಗಮನಿಸಿದ್ರೆ ಈ ಒಂದು ವಿಡಿಯೋ ನಾವು ಸೂಕ್ಷ್ಮ ಗಮನಿಸಬೇಕಾಗತ್ತೆ. ಒಬ್ಬ ಬಂದಿದ್ದಾನೆ, ಈ ಲಾರಿ ಫಸ್ಟ್ ಆಫ್ ಆಲ್ ಇದು ಸ್ವಲ್ಪ ಸ್ಪೀಡಾಗೇ ಇತ್ತು, ಬಟ್ ಅಲ್ಲಿ ಯಾರೋ ರೋಡಲ್ಲಿ ಆ ಬೈಕೋನ್ ಬಂದಿದ್ನಲ್ಲ, ಲಾರಿಯ ವೇಗದಲ್ಲಿ ಆ ಬೈಕೋನಲ್ಲಿ ಏನು ಗಾಡಿ ಓಡಿಸ್ತಾ ಇರಲಿಲ್ಲ. ಇವನು ಆ ಬೈಕವನ್ನು ತಪ್ಸಕ್ಕೆ ಹೋಗಿ ಅವನು ಗುದ್ದುಬಿಟ್ಟಿದ್ದಾನೆ. ತಪ್ಸೋ ದೂರದ ಮಾತಾಯಿತು. ಅವನು ಸಡನ್ ಎದುರಾಗಿದ್ದಾನಲ್ಲ, ಅದೇನು ಮಂಪ್ರಲ್ಲಿದ್ನ, ನಶೆಯಲ್ಲಿದ್ನ, ಇವನು ರಸ್ತೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ವಾ ಗೊತ್ತಿಲ್ಲ. ಈ ಕಡೆ DJ ಶಬ್ದ ಇತ್ತು, ಈ ಕಡೆ ಎಲ್ಲ ಜೋರಾಗೇನೋ ಸದ್ದು ಬರ್ತಿದೆ ಅಂದಾಗ ಸಹಜವಾಗಿ ಒಬ್ಬ ಡ್ರೈವರ್ಗೆ ಸೆನ್ಸ್ ಆಗಬೇಕು, ಸ್ವಲ್ಪ ಬೇಗ ತೆಗಿಸ್ಬೇಕು ನಾನು ಇಲ್ಲಿ ಅಂತ. ತುಂಬ ಜನ ಓಡಾಡ್ತಾ ಇದ್ದಾರೆ. ಒಂದು ಸ್ಕೂಲ್ ಝೋನ್ ಬಂದಾಗ ಅದೆಲ್ಲ ಸೆನ್ಸ್ ರೀ. ಒಂದು ಸ್ಕೂಲ್ ಝೋನ್ ಬಂದಾಗ, ಒಂದು ಆಸ್ಪತ್ರೆ ಝೋನ್ ಬಂದಾಗ, ಒಂದೇನೋ ಮೆರವಣಿಗೆ ಆಗ್ತಾ ಇದೆ, ಜೋರಾಗಿ ಶಬ್ದ ಇದೆ ಎಂದಾಗ, ಯಾರೋ ಆರ್ಕೆಸ್ಟ್ರಾ ಮಾಡ್ತಾ ಇದ್ದಾರೆ ಎಂದಾಗ, ಒಂದು ಫಂಕ್ಷನ್ ನಡೀತಿದೆ ಎಂದಾಗ ಮನುಷ್ಯನ ಆರ್ಗನ್ಗಳು ವರ್ಕ್ ಆಗಬೇಕು, ಪಂಚೇಂದ್ರಿಯಗಳು. ಸ್ವಲ್ಪ ಸ್ಲೋ ಮಾಡೋಣ ನಾವು ಅಂತ ಹೇಳಿ ಅಲ್ಲಿ ಯಾರೋ ಬೈಕ್ ಅಡ್ಡ ಬಂದಿದ್ದಾನೆ. ಫಸ್ಟ್ ಆ ಬೈಕನ್ನು ತಪ್ಸೋಕ್ಕೇನೋ ಹೋಗಿದ್ದಾನೆ, ಅದನ್ನು ಒಲ್ಲಗಳೆಯೋಕ್ಕಾಗಲ್ಲ. ಟ್ರಕ್ ಚಾಲಕ ಬೈಕನ್ನು ತಪ್ಸಕ್ಕೆ ಹೋಗಿ ಹಿಂಗೆ ಆಯಿತು ಅಂತ ಹೇಳಿದ್ದಾನಲ್ಲ, ಅದನ್ನು ಒಲ್ಲಗಳೆಯೋಕ್ಕಾಗಲ್ಲ. ವಿಷುವಲ್ ನೋಡೋದ ಮೇಲೆ ನೋಡಿ, ಆ ಬೈಕ್ ಅಡ್ಡ ಅಲ್ಲೇ ನಿಂತಿದ್ದಾನೆ. ಅವನಿಗೂ ಗುದ್ದದ. ಆ ಬೈಕನ್ನು ಗುದ್ದದ್ನಲ್ಲ, ಬಹುಶಃ ಸತ್ತಿರಲಿಕ್ಕಿಲ್ಲ. ಅವನು ಬೈಕ್ ಸವಾರನು ಸತ್ತಿದ್ದಾನೆ ಅವನು. ನೋಡಿ, ಅವನಿಗೆ ಗುದ್ದಿ ಅವನೇನಾಗಿದ್ದಾನೆ, ಆ ಲೆಫ್ಟ್ ಸೈಡಲ್ಲಿ ಹೋಗಿ ಬಿದ್ದೋಗ್ಬಿಟ್ಟಿದ್ದಾನೆ. ಅವನನ್ನು ತಪ್ಪಿದೆ ಅದು, ಆದರೆ ಅವನ ಸಾವು ತಪ್ಸೋಕ್ಕಾಗಿಲ್ಲ. ಆ ನಂತರ ಆ ಬೈಕ್ ಮೇಲೆ ಹರಿದಿಲ್ಲ, ಇದು ಬೈಕ್ ಗುದ್ದುಬಿಟ್ಟು ಇದು ರೈಟ್ ಸೈಡ್ ಬಂದುಬಿಟ್ಟಿದೆಯಲ್ಲ, ರೈಟ್ ಸೈಡಲ್ಲಿ ಇವ್ರ ಪಾಡಿಗೆ ಇವರು ಗಣೇಶನಿಗೆ ಜೋರಾಗಿ ಜೈಕಾರ ಹಾಕ್ಕೊಂಡು ಇವರೆಲ್ಲ ಹೋಗ್ತಾ ಇದ್ರಲ್ಲ, ಆ ಇಡೀ ಕ್ಯಾಂಟರ್ ಏನಾಯಿತು ಈ ಕಡೆಗೆ ತಿರುಗಿಬಿಟ್ಟಿದೆ. ತಿರುಗಿದ ಮೇಲೆ ಅಲ್ಲಿ ಗೊತ್ತಲ್ಲ, ತಿರುಗಿದ ಮೇಲೆ ಮದ್ದಾನೆ ಕಾಲು ತುಳಿತಕ್ಕೆ ಸಿಕ್ಕಾಕೊಂಡಂಥ ಜನಗಳ ಕಥೆ ಆಗಿಬಿಡ್ತಲ್ಲಿ. ಎಲ್ಲರೂ 9 ಜನ ಸತ್ತೋಗ್ಬಿಡ್ತಾರೆ. ಇದರಲ್ಲಿ ಮೊಸಳೆ ಹೊಸಹಳ್ಳಿಯಲ್ಲಿ ಆಗಿರ್ತಕ್ಕಂಥ ದುರಂತ ಇದು. ಸಂಭ್ರಮದಲ್ಲಿ ತೇಲಾಡ್ತಾ ಇದ್ದಂಥವರ ಮೇಲೆ ಈ ಒಂದು ಕ್ಯಾಂಟರ್ ನುಗ್ಗಿಬಿಟ್ಟಿದೆ. ಅಲ್ಲಿ ಟ್ರಕ್ ನುಗ್ಗಿದ ರಭಸಕ್ಕೆ ಸ್ಥಳದಲ್ಲೇ ನಜ್ಜುಗುಜ್ಜಾಗ್ಬಿಡ್ತಾರೆ ಯುವಕರು, ನಜ್ಜುಗುಜ್ಜಾಗ್ಬಿಡ್ತಾರೆ. ಪ್ರಾಣ ಉಳಿಸ್ಕೊಳ್ಳೋಕೆ ಒಂದಷ್ಟು ಜನ ಓಡ್ತಾರೆ, ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ. ಬಟ್ ನೀವೇನೇ ಹೇಳಿ, ಈ ಒಂದು ಮೆರವಣಿಗೆ ಬರ್ತಿದ್ದಾಗ ಈ ಒಬ್ಬ ಕ್ಯಾಂಟರ್ನವನು ಆ ವೇಗದಲ್ಲಿ ಅಲ್ಲಿ ಬರಲಿಕ್ಕೆ ಯಾವುದೇ ಕಾರಣ ಇರಲಿಲ್ಲ. ಅವನು ಏನೇ ಕಾರಣ ಕೊಟ್ಕೊಳ್ಳಿ, ಅವನು ವೇಗ ನೋಡಿದ್ರೆ ಆ ವೇಗಕ್ಕೆ ಅಲ್ಲಿ ಒಂದೊಂದು ಜೆನ್ಯೂನ್ ರೀಸನ್ ಇದೆ ಅಂತ ಯಾರಿಗೂ ಅನಿಸಲ್ಲ. ಅಲ್ಲಿ 9 ಜನ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಅವರಿಲ್ಲ ಈ ಲೋಕದಲ್ಲಿ. ಅವರ ಪ್ರಯಾಣ ಅಂತ್ಯ ಆಯಿತು, ಇಲ್ಲಿಗೆ ಅವರ ಪ್ರಯಾಣ ಮುಗಿದಿದೆ ಅಂತ.
ಈ ದುರಂತದಲ್ಲಿ ಹಾಸನ ಜಿಲ್ಲೆಯ 6 ಜನ ಸತ್ತೋಗ್ತಿರೋದಲ್ಲಿ, ಆ ಜಿಲ್ಲೆಯವರೇ, ನಮ್ಮ ಹಾಸನ ಜಿಲ್ಲೆಯವರೇ 6 ಜನ ಸತ್ತೋಗಿದ್ದಾರೆ. ಬಳ್ಳಾರಿ, ದುರ್ಗ, ಚಿಕ್ಕಮಗಳೂರು ಈ ಕಡೆ ತಲಾ ಒಬ್ಬರು ಸತ್ತಿದ್ದಾರಲ್ಲಿ. ಬಳ್ಳಾರಿಯ ಅಂತಿಮ ವರ್ಷದ BE ವಿದ್ಯಾರ್ಥಿ ಒಬ್ಬ ಇದ್ದಾನೆ, ಪ್ರವೀಣ್ ಕುಮಾರ್ ಅಂತ, ಅವನು ತೀರ್ಕೊಂಡಿದ್ದಾನೆ. ಹೊಳೆ ನರಸೀಪುರ ತಾಲೂಕಿನ KB ಪಾಳ್ಯದ 17 ವರ್ಷದ ರಾಜೇಶ್, ಹೊಳೆ ನರಸೀಪುರದ ಡಣಾಯಕನಹಳ್ಳಿ ಕೊಪ್ಪಲಿನ ಈಶ್ವರ 17 ವರ್ಷದ ಹುಡುಗರು. ಇವರೆಲ್ಲರೂ ತುಂಬ ಜೀವನ ಇತ್ತು ಹುಡುಗರಿಗೆ, ತುಂಬ ಜೀವನ ಇತ್ತು. ಏನೋ ಮಕ್ಕಳು ಹೋಗಿದ್ದಾರೆ, ಖುಷಿಯಿಂದ ಗಣೇಶನ ಬಿಡ್ತಾ ಇದ್ದಾರೆ ಅಂತ ಅಪ್ಪ ಅಮ್ಮನೂ ಖುಷಿಯಾಗಿರ್ತಾರೆ. ಮಕ್ಕಳು ಬಂದಿದ್ದಾರೆ, ಜೋರಾಗಿ ಗಣೇಶನ ಬಿಡ್ತಾ ಇದ್ದಾರಂತೆ, ಮಗ ಡ್ಯಾನ್ಸ್ ಮಾಡಿಕೊಂಡು ಸಂಭ್ರಮದಿಂದ ಬರಲಿ ಅಂತ ಅಂದ್ಕೊಂಡು ಕಾಯ್ತಾ ಇರ್ತಾರೆ ಮನೆಯಲ್ಲಿ. ಕೆಲವು ಅಪ್ಪ ಅಮ್ಮನೂ ಹೋಗಿರ್ಬೋದು, ಕೆಲವು ಕಡೆ ಬಿಟ್ಬಿಟ್ಟು ಬಂದ್ಬಿಡ್ತೀವಮ್ಮ, ಬೇಗ ಬರ್ತೀವಮ್ಮ ಅಂತ ಹೇಳಿ ಹೋಗ್ತಾರಲ್ಲ ಮಕ್ಕಳು. ಹುಷಾರು ಕಂಡು ಮಗನೇ ಅಂತಾರೆ. ಇಂಥ ಮಕ್ಕಳು ಹೋದಾಗ ಹುಷಾರು ಕಂಡ್ರಪ್ಪ, ಅಲ್ಲಿ ನೀರ ಹತ್ರ ಹುಷಾರು ಕಂಡ್ರೋ, ನೀರು ಅಂತ ಹುಷಾರು ಅಂತ ಇದ್ದರೆ ಈ ರೋಡಲ್ಲೇ ಹಿಂಗಾಗೋಯ್ತು. ಇಲ್ಲಿ ಯೂಶಲಿ ಗಣೇಶನ ಬಿಡ್ತಾರೆ ಅಂದಾಗ ನೀರ ಹತ್ರ ಹುಷಾರಪ್ಪ, ತುಂಬ ಆಳಕ್ಕೆ ಹೋಗ್ಬೇಡಿ, ಮಧ್ಯಕ್ಕೆ ಹೋಗ್ಬೇಡಿ, ಕೆರೆಗೆ ಈಚೆನೇ ಇರಿ, ಈಚೆನೇ ಬಿಟ್ಬಿಡಿ, ಯಾರೋ ಬಿಟ್ಕೊಳ್ಳಿ, ನೀವು ಈಚೆನೇ ಇರ್ರಪ್ಪ, ನಿನಗೆ ಈಜು ಬೇರೆ ಬರೋಲ್ಲ ಅಪ್ಪ ಅಮ್ಮ ಹೇಳ್ತಾರಲ್ವೇನ್ರಿ ಪ್ರತಿ ಮಗನಿಗೂ. ಇಲ್ಲಿ ನೋಡಿದ್ರೆ ಕೆರೆ ಅಲ್ಲ, ಇಲ್ಲಿ ರಸ್ತೆಯಲ್ಲೇ ಈ ಕಥೆ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ರೀ? ಯಾರು ಗೊತ್ತಿತ್ತು? ಹೊಳೆ ನರಸೀಪುರದ ಮುತ್ತಿಗೆ ಹಿರೇಹಳ್ಳಿ ಗ್ರಾಮದ ಗೋಕುಲ್ ಅಂತ 17 ವರ್ಷ, ಕಬ್ಬಿನಹಳ್ಳಿ ಗ್ರಾಮದ ಕುಮಾರ 25 ವರ್ಷ, ಇದೇ ಕಬ್ಬಿನಹಳ್ಳಿ ಗ್ರಾಮದ ಪ್ರವೀಣ ಅನ್ನೋ ಇವನಿಗೂ 25 ವರ್ಷ, ಬಂಟ್ರಹಳ್ಳಿಯವನು ಪ್ರಭಾಕರ ಅಂತ 55 ವರ್ಷ ಇವರಿಗೆ, ಪ್ರಭಾಕರ್ಗೆ 55 ವರ್ಷ, ಗವಿಗಂಗಾಪುರ ದುರ್ಗದ ಹುಡುಗ ಮಿಥುನ್ ಅಂಥೇಳಿ 23 ವರ್ಷ, ಚಿಕ್ಕಮಗಳೂರಿನ ಮಣೇನಹಳ್ಳಿ ಮರ್ಲೆ ಗ್ರಾಮದ ಸುರೇಶ್ BE ವಿದ್ಯಾರ್ಥಿಯಾಗಿದ್ದು, ಆ ಸುರೇಶ್ ಕೂಡ ಇದರಲ್ಲಿ ತೀರ್ಕೊಂಡಿದ್ದಾನೆ. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರೀ, ಈ ಒಂದು ಕರ್ಮದ ಈ ಒಂದು ಕ್ಯಾಂಟರು ಈ ಥರ ನುಗ್ಗಿ ಈ ಥರ 9 ಜನರ ಭಾಳ ಹಾಳು ಮಾಡುತ್ತೆ ಅಂತೇಳಿ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ದೃಶ್ಯ ಯಾರೇ ನೋಡಲಿ ಇಡೀ ಕರ್ನಾಟಕನ ಅಯ್ಯೋ ಅಂತ ಇದ್ದಾರೆ ರೀ. ಮನುಷ್ಯ ಅಂತಃಕರಣ ಇರ್ತಕ್ಕಂಥವ್ರು ಯಾರೇ ಆಗಲಿ ಒಂಥರ ಅಯ್ಯೋ ಅಂದುಬಿಡ್ತಾರೆ. ಈ ಹುಡುಗರುಗಳು ನೋಡಿ, ಇವರೆಲ್ಲ ಒಬ್ಬ ವ್ಯಕ್ತಿ ಮಾತ್ರ 55 ವರ್ಷ, ಇನ್ನೆಲ್ಲರೂ 25, 23, 17, 22 ಇಷ್ಟು ವಯಸ್ಸವರೇ ಇರೋದಿಲ್ಲಿ. ಏನು ಜೀವನ ನೋಡ್ಬಿಟ್ಟಿದ್ದೀರಿ ರೀ. ಈಗಷ್ಟೇ ಮನೆಗಳಿಗೆ ಎಲ್ಲ ಆಧಾರ ಸ್ತಂಭ ಆಗಬೇಕಾಗಿತ್ತು ಹುಡುಗರು. BE ಓದ್ತಾ ಇದ್ದಾನೆ, ಬರೋ ವರ್ಷ ಕ್ಯಾಂಪಸ್ ಸೆಲೆಕ್ಷನ್ ಅಂತೆ, ಅಲ್ಲೆಲ್ಲೋ ಕೆಲಸ ಆಯ್ತದಂತೆ ನನ್ನ ಮಗನಿಗೆ ಅಂತ ಮಾತಾಡ್ತಿರ್ತಾರೆ ಮನೆಗಳಲ್ಲಿ. ಯಾರೋ ಹೆಣ್ಣು ನೋಡೋಣ, ಮದುವೆ ಮಾಡೋಣ ಮಗನಿಗೆ ಮಾತಾಡಲ್ವೇನ್ರಿ ಮನೆಗಳಲ್ಲಿ? ಒಂದು ಮದುವೆ ಕನಸು ಕಾಣ್ತಿರ್ತಾರೆ, ಕೆಲಸದ ಕನಸು ಕಾಣ್ತಿರ್ತಾರೆ, ಅವನೊಂದು ಬದುಕು, ನನಗೆ ಮಗ ಕೈಗೆ ಬಂದ, ನನಗೂ ವಯಸ್ಸಾಯಿತು, ಇನ್ನೇನು ಮಗ ಆಸರೆ ಆಗ್ತಾನೆ, ಇದೆಲ್ಲ ಇರುತ್ತಲ್ರಿ ಒಂದು ಮನೆಯಲ್ಲಿ. ಅಂತ ಎಲ್ಲ ಮಕ್ಕಳಿಗೆ ಇವತ್ತು ಅವ್ರ ಸಮಾಧಿಗೆ ಮಣ್ಣು ಹಾಕೋದಿದೆಯಲ್ಲ. ಪುತ್ರ ಶೋಕಂ ನಿರಂತರಂ. ನಾನು RCB ಕಾಲು ತುಳಿತಾ ಇದ್ದಾಗೂ ಇದೇ ಮಾತು ಹೇಳಿದ್ದೆ ನಾನು. ಆ ಕಾಲು ತುಳಿತದಲ್ಲೂ ಅಷ್ಟೇ, ಎಷ್ಟೊಂದು ಜನ ಎಲ್ಲ ಯುವಕರೇ RCB ಇರ್ಕೊಂಡು ಅವರಿದ್ದರು, ಅಲ್ಲಿ ಕಾಲು ತುಳಿತಾ ಇತ್ತು, ಇಲ್ಲಿ ಕ್ಯಾಂಟರಿಂದ ನಜ್ಜುಗುಜ್ಜಾಗಿ ಸತ್ತು ಹೋದರು ಹುಡುಗರು.